ಈಗ ಈ ಅನ್ನದಾಸೋಹ ಇವತ್ತು ಬೆಳಿಗ್ಗೆಯಿಂದ ನಡೀತಿದೆಯೋ ಅಥವಾ ನಿನ್ನೆ ಮಧ್ಯಾಹ್ನದಿಂದ ನಡೀತಾ ಇದೆ ಸರ್. ನಿನ್ನೆ ಮಧ್ಯಾಹ್ನದಿಂದ ನಡೀತಾ ಇದೆ ಸರ್? ಇಷ್ಟೊತ್ತಿಗೆ ಎಷ್ಟು ಜನಕ್ಕೆ ನೀವು ಅನ್ನದಾಸೋಹ ಮಾಡಿರ್ಬೋದು? ಗಂಟೆ ಕೌಂಟ್ ಮಾಡಿಲ್ಲ, ಒಂದ್ 30-35 ಸಾವಿರ ಜನ ಊಟ ಮಾಡಿರ್ಬೋದು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಗಂಗರಾಜು ಅಂತ ಹೇಳಿ. ಸರ್. ನಮ್ದೊಂದು ತುಮಕೂರಲ್ಲಿ ಬಾಲಾಜಿ ಟ್ರಾನ್ಸ್ಪೋರ್ಟ್ ಅಂತ ಒಂದು ಟ್ರಾನ್ಸ್ಪೋರ್ಟ್ ಕಂಪ್ನಿ ಇದೆ. ಆ ಕಂಪ್ನಿ ಮ್ಯಾನೇಜರ್ ನಾನು. ನಮ್ದೊಂಥರ ಅಳಿಲ್ ಸೇವೆ ಇದ್ದಂಗೆ, ನಾವೆಲ್ಲರೂ ಸ್ನೇಹಿತರು. ಸರ್ ಏನ್ ಗೊತ್ತಾ, ಅಳಿಲಿ ಸೇವೆ ಅನ್ಕೊಂಡೆ ಅದೇ ದೊಡ್ಡದಾಗಿ ಹೋಗುತ್ತೆ ಸರ್. ಹೌದು, ಬೇರೆ ಕಡೆ ಎಲ್ಲ ಒಂದ್ ಟೈಮ್ ಅಲ್ಲಿ ಇರುತ್ತೆ ಪ್ರಸಾದ. ಇವ್ರದ್ದು ಏನಂದ್ರೆ ನಿನ್ನೆ ರಾತ್ರಿನೇ ಶುರುವಾಯ್ತು ನೋಡ್ರಿ. ನಿನ್ನೆ ರಾತ್ರಿ ಶುರುವಾಗಿದ್ದು ಇವತ್ ರಾತ್ರಿವರೆಗೂ ನಿರಂತರವಾಗಿರುತ್ತೆ. ಆಲ್ರೆಡಿ ಇದು 14ನೇ ವರ್ಷ ನಾವು ಇದನ್ನ ಮಾಡ್ತಾ ಇರೋದು. ನಮ್ ಬಾಲಾಜಿ ಹೇಳ್ದಂಗೆ ಸುಮ್ನೆ ಚಿಕ್ಕದಾಗಿ ಏನೋ ಒಂದು ಭಗವಂತ ಎಲ್ಲಾರು ಮಾಡ್ತಾರಲ್ಲ ಅಂತ ಹೇಳಿ ನಾವು ಅದನ್ನ ಮಾಡೋದಕ್ಕೆ ಟ್ರೈ ಮಾಡ್ದು. ಸಣ್ಣ ಪ್ರಮಾಣದಲ್ಲಿ ಒಂದು 2 ಪ್ಯಾಕೆಟ್ 3 ಪ್ಯಾಕೆಟ್ 1 ಕ್ವಿಂಟಾಲ್ ಇಂದ ಸ್ಟಾರ್ಟ್ ಮಾಡಿ ಇವತ್ತು ಒಂದು 50 ಕ್ವಿಂಟಾಲ್ ಅದು ಪ್ರಸಾದ ಮಾಡಿ ಹಂಚುವಷ್ಟು ಜನ ಬರ್ತಾ ಇದಾರೆ. ಇಲ್ಲಿ ಹಂಚ್ತಾ ಇದ್ದೀವಿ. ಹಾಗಾಗಿ ತುಂಬಾ ನಮ್ಮ ಮನಸ್ಸಿಗೂ ತುಂಬಾ ಖುಷಿ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೋಟ್ರೇಶ್. ನಾನಿವತ್ತು ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವ ಒಂದು ಜಾತ್ರಾ ಮಹೋತ್ಸವ ಇತ್ತು. ನಾನು ಈ ಕಡೆ ಬರ್ತಾ ಇದ್ದೆ. ಇಲ್ಲಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಬಾಲಾಜಿ ಕಾರ್ಸ್ ಅವರು ಇಲ್ಲಿ ಅನ್ನದಾಸೋಹ ಮಾಡ್ತಾ ಇದ್ರು. ನೋಡೋಣ, ಅವ್ರೊಂದು ಇಂಟರ್ವ್ಯೂ ತಗೋಣ ಅಂತ ಬರ್ತಾ ಇದ್ದೀನಿ. ಬನ್ನಿ, ನಮ್ಮ ಬಾಲಾಜಿ ಕಾರ್ಸ್ ಅವರು ಓನರ್ ಏನ್ ಹೇಳ್ತಾರೆ, ಹಾಗೆ ಎಷ್ಟು ವರ್ಷದಿಂದ ಈ ಒಂದು ಅನ್ನದಾಸೋಹ ಮಾಡ್ತಾ ಇದ್ದಾರೆ ಅಂತಂದ ಹೇಳಿ ಅವನೇ ಕೇಳ್ಬಿಡೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಹೋಗೋಣ, ನಮ್ಮ ಬಾಲಾಜಿ ಕಾರ್ಸ್ ಓನರ್ನ ಮಾತಾಡ್ಸೇ ಬಿಡೋಣ. ಬನ್ನಿ ಸರ್. ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಬಾಲಾಜಿ ಅಂತ ಹೇಳ್ಬಿಟ್ಟು ಇಲ್ಲೇ ಬಾಲಾಜಿ ಕಾರ್ ಕೇರ್ ಅಂತೇಳಿ ಒಂದು ಕಾರ್ ಗ್ಯಾರೇಜ್ ನಡೆಸ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಒಂದು 18 ವರ್ಷ ಆಯ್ತು. 18 ವರ್ಷದಿಂದ ಕಾರ್ ಸರ್ವಿಸ್ ಕೊಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಶೆಟ್ಟಿಹಳ್ಳಿ ಆಂಜನೇಯ ದೇವಸ್ಥಾನ ಪ್ರತಿ ವರ್ಷ ಜಾತ್ರೆ ಆಗುತ್ತೆ. ಆ ಜಾತ್ರೆಗೆ ಅನ್ನದಾಸೋಹ ಮಾಡಿ ಮೇಲೆ ಭಗವಂತ ಒಂದು ಇದರಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್ ಈಗ ಈ ಅನ್ನದಾಸೋಹ ಇವತ್ತು ಬೆಳಿಗ್ಗೆಯಿಂದ ನಡೀತಿದೆಯೋ ಅಥವಾ ನಿನ್ನೆ ಮಧ್ಯಾಹ್ನದಿಂದ ನಡೀತಾ ಇದೆ ಸರ್. ನಿನ್ನೆ ಮಧ್ಯಾಹ್ನದಿಂದ ನಡೀತಾ ಇದೆ. ಸರ್ ಇಷ್ಟೊತ್ತಿಗೆ ಎಷ್ಟು ಜನಕ್ಕೆ ನೀವು ಅನ್ನದಾಸೋಹ ಮಾಡಿರ್ಬೋದು? ಗಂಟೆ ಕೌಂಟ್ ಮಾಡಿಲ್ಲ, ಒಂದ್ 30-35 ಸಾವಿರ ಜನ ಊಟ ಮಾಡಿರ್ಬೋದು. ನಮ್ಗೆ ಪ್ಲೇಟ್ ಲೆಕ್ಕ ಅಲ್ಲ, ಪ್ಲೇಟ್ ತರಿಸಿದ್ರು ಅದ್ರ ಮೇಲೆ ಲೆಕ್ಕ ಸಿಗುತ್ತೆ ಹೆಚ್ಚು ಕಮ್ಮಿ. ಈ ತರ ಅನ್ನದಾಸೋಹ ಮಾಡ್ಬೇಕಂತ ನಿಮ್ಮ ಮನಸ್ಸಿಗೆ ತೋಚಿದ್ದಾದ್ರೆ ಹೇಗೆ? ಅದು ಭಗವಂತ ಕೊಡ್ಬೇಕು ಸರ್, ನಮಗ್ ತೋಚಲ್ಲ. ಭಗವಂತ ಆಟೋಮೆಟಿಕ್ ಎಲ್ಲರಿಗೂ ಕೊಡ್ತಾನೆ. ಆ ತರ ಮಾಡ್ಕೊಂಡು ಹೋಗ್ತೀವಿ ಸರ್. ಯಾಕಂದ್ರೆ ಸರ್, ಅನ್ನದಾಸೋಹ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೊಂದು ಶಕ್ತಿ ಬೇಕು, ಆ ಭಗವಂತನ ಆಶೀರ್ವಾದನೂ ಇರ್ಬೇಕು. ನೀವು ಎಷ್ಟು ವರ್ಷದಿಂದ ಈ ಒಂದು ಅನ್ನದಾಸೋಹನ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಸರ್? 14 ವರ್ಷದಿಂದ ಮಾಡ್ತಾ ಇದ್ದೀವಿ. 14 ವರ್ಷದಿಂದ ಸರ್. ಕ್ವಿಂಟಲ್ ಇಂದ ಹಿಡಿದು ಮತ್ತೆ ಈಗ ಒಂದು 50 ಕ್ವಿಂಟಲ್ ಅಕ್ಕಿವರೆಗೂ ಹಾಕಿ ಮಾಡ್ತಾ ಇದ್ದೀವಿ. ಅಂದ್ರೆ ಮೊದ್ಲಿಗೆ ಒಂದ್ ಕ್ವಿಂಟಲ್ ಅಕ್ಕಿ ಸ್ನೇಹಿತರೆಲ್ಲ ಸೇರ್ಕೊಂಡು 1 ಕ್ವಿಂಟಲ್ ಮಾಡಂತ ಮಾಡಿದ್ವಿ. ಮತ್ತೆ ದೇವರು ಬತ್ತಾ ಪ್ರತಿ ವರ್ಷ 5 ಕ್ವಿಂಟಲ್ 10 ಕ್ವಿಂಟಲ್ ಈ ತರ ವರ್ಷ ರೈಸ್ ಮಾಡ್ತಾನೆ ಇದ್ದೀವಿ ಸರ್. ನಾನು ಆಕ್ಚುಲಿ ಬರ್ತಾ ಇದ್ದೆ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ. ಇದು ನೋಡಿದೆ ನಾನು ಲಾಸ್ಟ್ ಇಯರ್ ನಿಮ್ಮ ಒಂದು ಈ ಬಾಲಾಜಿ ಕಾರ್ ಕೇರ್ ಅಲ್ಲಿ ಕೂಡ ನಾನು ನನ್ನ ಮಗಳು ಇಲ್ಲಿ ಪ್ರಸಾದ ತಗೊಂಡೋಗಿದ್ವಿ. ಅದಕ್ಕೆ ನೋಡೋಣ ಅಂತ ಬಂದ್ವಿ. ನೋಡಿದ್ರೆ ಏನ್ ಸರ್, ಇಷ್ಟೊತ್ತಲ್ಲೂ ಕೂಡ ಪ್ರಸಾದ ಅಂದ್ರೆ ದಾಸೋಹ ನಡೀತಾ ಇದೆ ಅಂದ್ರೆ ನಿಜವಾಗ್ಲೂ ನೀವು ತುಂಬಾ ಗ್ರೇಟ್ ಸರ್. ನಿಮ್ಗೂ ಕೂಡ ಭಗವಂತನೇ ಇಲ್ಲಿ ಕಳ್ಸಿಕೊಟ್ಟಿದ್ದಾನೆ ಅನ್ಸುತ್ತೆ ಸರ್. ಏನೋ ಗೊತ್ತಿಲ್ಲ ಸರ್, ನಾನು ಅಲ್ಲಿ ನೋಡಿದ್ಮೇಲೆ ಇಷ್ಟೆಲ್ಲ ನೀವು ಮಾಡಿದ್ರ ನೋಡಿ ನನಗೊಂದು ಕವರೇಜ್ ಮಾಡ್ಬೇಕಂತ ಅನ್ನಿಸ್ತು. ಮಾಡ್ತಾ ಇದ್ದೀನಿ ಸರ್. ಇದೇ ರೀತಿ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಇನ್ನು ಮುಂದಿನ ವರ್ಷ ಮುಂದಿನ ದಿನಗಳಲ್ಲಿ ಇನ್ನೂ 50,000 ಜನ ಲಕ್ಷಗಟ್ಟಲೆ ಜನಗಳಿಗೆ ನೀವು ಅನ್ನದಾಸೋಹ ಮಾಡೋಷ್ಟು ಶಕ್ತಿ ಕೊಡ್ಲಿ ಅಂತ ನಾನು ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಹತ್ರ ಬೇಡ್ಕೊಂತೀನಿ ಸರ್. ಎಲ್ಲರಿಗೂ ಕೊಡ್ಲಿ ಸರ್, ಅದೇ ತರ ಎಲ್ಲರೂ ಮಾಡ್ಲಿ ಅಂತ. ಎಲ್ಲ ನಮ್ಮ ಬ್ರದರ್ ಗಂಗರಾಜನ್ ಅಂತ ಹೇಳಿ ಅವರು ಎಲ್ಲ ಸಪೋರ್ಟ್ ಮಾಡಿ ಪ್ರತಿ ವರ್ಷ ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಸ್ನೇಹಿತರೆಲ್ಲ ಸಪೋರ್ಟ್ ಮಾಡಿದ್ರೆ ನನಗೂ ಏನೋ ಒಂಥರ ಖುಷಿಗೆ ಮಾಡೋಣ ಅಂತೇಳಿ ಮಾಡ್ತೀವಿ ಸರ್. ಎಲ್ಲರೂ ಸಪೋರ್ಟ್ ಇರೋ ಭಗವಂತ ಸಪೋರ್ಟ್ ಇರೋದ್ರಿಂದ ನಾವು ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಹೌದು ಸರ್. ಸರ್ ನಾನು ಆಕ್ಚುಲಿ ನನಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿರೋದು, ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿನ ನಂಬಿದವರಿಗೆ ಆಂಜನೇಯ ಸ್ವಾಮಿ ಯಾವತ್ತೂ ಕೈ ಬಿಡಲ್ಲ ಅಂತ ಅನ್ನೋದಕ್ಕೆ ನನಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ರೀಸೆಂಟ್ ಆಗಿ. ಇದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಭಗವಂತ ನಾನು ಇಲ್ಲಿ ಬಂದಾಗ 0 ಲೆವೆಲ್ ಇದ್ದೆ ಸರ್, ಇವತ್ತು ಬೇರೆ ಮಟ್ಟದಲ್ಲಿ ಇಕ್ಕಿದ್ದಾರೆ. ಹಂಗಾಗಿ ನಾನು ಈ ಸೇವೆಯನ್ನು ಮಾಡ್ತಾ ಇದ್ದೀನಿ ಸರ್. ಸರ್ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡೋಕ್ಕೂ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಒಂದ್ ರೀತಿಯಲ್ಲಿ ಕಾರಣ ಸರ್. ಹಾಗಾಗಿ ನಾನು ಕೂಡ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಗೆ ಪರಮ ಭಕ್ತ ಕೂಡ. ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ ಸರ್. ಆಯ್ತು ಸರ್, ನಾನು ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಬ್ರದರ್
ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಗಂಗರಾಜು ಅಂತ ಹೇಳಿ. ಸರ್. ನಮ್ದೊಂದು ತುಮಕೂರಲ್ಲಿ ಬಾಲಾಜಿ ಟ್ರಾನ್ಸ್ಪೋರ್ಟ್ ಅಂತ ಒಂದು ಟ್ರಾನ್ಸ್ಪೋರ್ಟ್ ಕಂಪ್ನಿ ಇದೆ. ಆ ಕಂಪ್ನಿ ಮ್ಯಾನೇಜರ್ ನಾನು. ಹಾಗಾಗಿ ಇದು ಶೆಟ್ಟಿಹಳ್ಳಿ ಆಂಜನೇಯನ ದೇವಸ್ಥಾನದ್ದು ಏನು ಬ್ರಹ್ಮರಥೋತ್ಸವ ಆಗುತ್ತೆ ಪ್ರತಿ ವರ್ಷ. ಇದು ಆಲ್ರೆಡಿ ಇದು 14ನೇ ವರ್ಷ ನಾವು ಇದನ್ನ ಮಾಡ್ತಾ ಇರೋದು. ನಮ್ಮ ಬಾಲಾಜಿ ಹೇಳ್ದಂಗೆ ಸುಮ್ನೆ ಚಿಕ್ಕದಾಗಿ ಏನೋ ಒಂದು ಭಗವಂತ ಎಲ್ಲಾರು ಮಾಡ್ತಾರಲ್ಲ ಅಂತ ಹೇಳಿ ನಾವು ಅದನ್ನ ಮಾಡೋದಕ್ಕೆ ಟ್ರೈ ಮಾಡ್ದು. ಸಣ್ಣ ಪ್ರಮಾಣದಲ್ಲಿ ಒಂದು 2 ಪಾಕೆಟ್ 3 ಪಾಕೆಟ್ 1 ಕ್ವಿಂಟಾಲ್ ಇಂದ ಸ್ಟಾರ್ಟ್ ಮಾಡಿ ಇವತ್ತು ಒಂದು 50 ಕ್ವಿಂಟಾಲ್ ಅದು ಪ್ರಸಾದ ಮಾಡಿ ಹಂಚುವಷ್ಟು ಜನ ಬರ್ತಾ ಇದಾರೆ, ಇಲ್ಲಿ ಹಂಚ್ತಾ ಇದ್ದೀವಿ. ಹಾಗಾಗಿ ತುಂಬಾ ನಮ್ಮ ಮನಸ್ಸಿಗೂ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ನಾವು ಯಾವ್ದೋ ಒಂದು ಫಂಕ್ಷನ್ ಮಾಡಿ ಇದು ಮಾಡಿ ನಾವು ಮನೆಗೆ ಹೋಗಿ ಪತ್ರಿಕೆ ಕೊಟ್ಟು ಬಂದ್ರು ಜನ ಬರೋದ್ ಕಷ್ಟ ಇದೆ ಈ ಕಾಲದಲ್ಲಿ. ಎಲ್ಲ ಒಂಥರ ಏನೋ ಸ್ವಾಭಿಮಾನಿಗಳು ಅಂತದ್ರಲ್ಲಿ ಏನೋ ದೇವ್ರ ಕೆಲಸ ಮಾಡ್ತಾ ಇದೀವಿ, ಬಂದು ಎಲ್ಲಾ ಪ್ರಸಾದ ಸ್ವೀಕರಿಸಿ ನಮ್ಗೊಂಥರ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಮುಂದಿನ ಅವ್ರು ಬರ್ತಾ ಇರೋ ಜನ ಬರ್ತಿರೋದು ಅವ್ರ ಪ್ರಸಾದ ಸ್ವೀಕರಿಸಿ ನೋಡ್ರೆ ಮುಂದಿನ ವರ್ಷದಲ್ಲಿ ಇನ್ನೂ ಜಾಸ್ತಿ ಮಾಡ್ಬೇಕು ಅಂತ ನಮ್ಗೆ ಹುಮ್ಮಸ್ ಬರ್ತೈತೆ. ಆ ಸ್ವಾಮಿ ಆಂಜನೇಯ ನಮ್ಗೆ ಆ ಶಕ್ತಿನೂ ಕೊಡ್ತಾ ಇದ್ದಾನೆ. ಆ ಕೊಟ್ಟಿರೋ ಶಕ್ತಿನ ಉಪಯೋಗಿಸ್ಕೊಂಡು ನಮ್ಮ ಏನೋ ಈ ಕೆಲಸ ಮಾಡ್ತಾ ಇದೀವಿ ಸರ್. ಸರ್ ಈಗ ನಾವು ಏನೇ ದುಡ್ಡು ಕೊಡ್ಬೋದು, ಆದ್ರೆ ಈ ಅನ್ನದಾನ ಮಾಡೋದಿದೆಯಲ್ಲ ಇದಕ್ಕಿಂತ ಶ್ರೇಷ್ಠ ಮತ್ತೆ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಸರ್ ಅದು ಸತ್ಯ, 100ಕ್ಕೆ 100 ಸತ್ಯ. ಯಾಕೆಂದ್ರೆ ಬೇರೆ ತರದಲ್ಲಿ ಏನ್ ಮಾಡಿದ್ದು ಜನ ಅದನ್ನ ಮರ್ತ್ ಬಿಡ್ತಾರೆ, ಬೇಗ ಮರ್ತ್ ಬಿಡ್ತಾರೆ. ಆದ್ರೆ ಈ ಕೆಲಸ ಇದೆಯಲ್ಲ ಇದು ಪ್ರತಿ ವರ್ಷ ಇಡೀ ತುಮಕೂರಿಗೆ ಗೊತ್ತಿದೆ. ಈ ಬಾಲಾಜಿ ಕಾರ್ ಕೇರ್ಸ್ ಅಲ್ಲಿ ಎಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ಎಲ್ಲ ಒಂದು ಕೈಗೂಡಿಸಿ ಎಲ್ಲ ಈ ತರ ಏನಾದ್ರು ಒಂದು ದೊಡ್ಡ ಮಟ್ಟದಲ್ಲಿ ಈ ತರ ಒಂದು ಇದು ಮಾಡ್ತಾ ಇದ್ದಾರೆ. ಎಲ್ಲ ನೀವು ನೋಡ್ತಾ ಇದ್ದೀರಾ. ತುಂಬಾ ಪ್ರತಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆದ್ರೆ ಅನ್ನದಾನ ನೀವು ಹೇಳಿದ್ರಲ್ಲ ಅದೊಂಥರ ಏನೋ ಒಂದು ದೊಡ್ಡ ಪುಣ್ಯದ ಕೆಲಸ ಅಂತ ನಾವು ತಿಳ್ಕೊಂಡಿದ್ದೀವಿ ಸರ್. ಆ ಪುಣ್ಯದ ಕೆಲಸ ಮಾಡ್ಬೇಕು ಅಂತ ನಮ್ ಭಗವಂತ ಏನೋ ಪ್ರೇರಣೆ ಕೊಟ್ಟವನೇ. ಆ ಪ್ರೇರಣೆ ಕೊಟ್ಟಿರೋ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಸರ್ ನಿಜವಾಗ್ಲೂ ನೀವು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಿದೆ. ನಾನು ಸರ್ ಎಲ್ಲರ ಅನ್ನದಾಸೋಹ ಇತ್ತಂದ್ರೆ ಫಸ್ಟ್ ಅಲ್ಲಿ ಇರ್ತೀನಿ ಸರ್. ಯಾಕಂದ್ರೆ ಒಂದು ಅನ್ನದ ಮೇಲೆ ನಮ್ಮ ಹೆಸರು ಬರ್ದಿರುತ್ತೆ ಸರ್. ಎಲ್ರಿಗೂ ಸಿಗಲ್ಲ ಆ ಒಂದು ಪುಣ್ಯ. ನಿಜವಾಗ್ಲೂ ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ನಿಮಗೂ ಕೂಡ ಇನ್ನೂ ಹೆಚ್ಚಿನ ಒಂದು ಶಕ್ತಿ ನೀಡಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಜನಗಳಿಗೆ ಅನ್ನದಾಸೋಹ ಮಾಡೋ ಶಕ್ತಿ ನೀಡಲಿ ಅಂತ ನಾನು ಕೇಳ್ಕೊಂತೀನಿ. ಹೌದು, ಥ್ಯಾಂಕ್ ಯು ಸರ್. ಮಾಡ್ತೀವಿ ಸರ್. ಇದು ಭಗವಂತ ಎಲ್ಲಿವರೆಗೂ ನಮ್ಗೆ ಆ ಶಕ್ತಿ ಕೊಟ್ಟಿರ್ತಾರೋ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ. ಯಾರು ಬರ್ಲಿ ಯಾರು ಬರ್ದೋಳಿ ಇರ್ಲಿ, ಇದು ಮಾತ್ರ ನಿರಂತರವಾಗಿ ಸಾಕ್ತಾ ಇರ್ತೈತಿ ಇದು ಈ ಕೆಲಸ. ಆಂಜನೇಯ ಸ್ವಾಮಿ ಎಲ್ಲಾರ್ಗು ನಿಮ್ಗೂ ಮತ್ತೆ ಎಲ್ಲ ಭಕ್ತಾದಿಗಳು ಏನ್ ಬಂದಿದ್ದಾರೆ ಇವತ್ತು ಎಲ್ಲಾರ್ಗು ಒಳ್ಳೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಎಲ್ಲಾರನ್ನೂ ಕಾಪಾಡ್ಲಿ ಅಂತ ಹೇಳಿ ನಾನು ಕೇಳ್ಕೊಂತೀನಿ, ಸ್ವಾಮಿ ಕೇಳ್ಕೊಂತೀನಿ. ನಿಮ್ಮ ಆಶೀರ್ವಾದ ಸರ್. ನಿಜವಾಗ್ಲೂ ಖುಷಿ ಆಗ್ತಿದೆ. ನಿಮ್ಮ ಒಂದು ಅಣ್ಣ ತಮ್ಮಂದ್ರೆ ಒಂದು ಬಾಂಡಿಂಗ್ ನೋಡ್ತಾ ಇದ್ರೆ ನೀವು ಹೀಗೆ ನಗ್ನಗ್ತಾ ಖುಷಿಯಾಗಿರ್ಲಿ ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್. ಇರ್ತೀವಿ ಸರ್, ಹಿಂಗೆ ಇರ್ತೀವಿ ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಸರ್ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಸರ್. ಹಾಗೇನೆ ಮುಂದಿನ ವರ್ಷ ಕೂಡ ನೀವು ಅನ್ನದಾಸೋಹ ಮಾಡಿದ್ರೆ ಮತ್ತೂ ಬರ್ತೀನಿ ಸರ್, ಮತ್ತು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀನಿ ಸರ್. ನಾನು ಇಲ್ಲೇ ತುಮಕೂರಲ್ಲೇ ಇರ್ತೀನಿ, ಖಂಡಿತ ಬರ್ತೀನಿ ಅಂತ ಹೇಳ್ತಾ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಜೈ ಆಂಜನೇಯ, ಜೈ ಆಂಜನೇಯ, ಜೈ ಆಂಜನೇಯ, ಜೈ ಆಂಜನೇಯ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಿಮ್ಮ ಹೆಸರು ಮೇಡಮ್? ಸುಮಾ ಬಾಲಾಜಿ ಅಂದ್ಬಿಟ್ಟು, ಬಾಲಾಜಿ ಕಾರ್ಸ್ ಬಾಲಾಜಿ ಇದಾರಲ್ಲ ಅವ್ರ ಮಿಸಸ್. ಮೇಡಮ್, ಈ ಒಂದು ಅನ್ನದಾಸೋಹನ ಈಗ ಅನ್ನದಾಸೋಹ ಮಾಡ್ಬೇಕಂದ್ರೆ ಬರೀ ಸರ್ ಅವರಿಂದಲೇ ಆಗಲ್ಲ, ನೀವು ಕೂಡ ಇದಕ್ಕೊಂದು ಸ್ಫೂರ್ತಿ ಆಗಿರ್ಬೇಕಲ್ವಾ? ಅವ್ರಿಗೆ ಏನ್ ಖುಷಿನೋ ಅದನ್ನ ನಾವು ಮಾಡ್ಬೋದು. ಏನೋ ದೇವರ ಅನುಗ್ರಹ ನಮಗೂ ಇಷ್ಟು ಮಾಡೋದಕ್ಕೆ ಶಕ್ತಿ ಕೊಟ್ಟಿದ್ದಾನೆ, ಹಾಗಾಗಿ ಮಾಡ್ತೀವಿ. ಮತ್ತೆ ಅನ್ನದಾಸೋಹದಿಂದಲೇ ಜನನ ತೃಪ್ತಿ ಪಡಿಸಕ್ ಸಾಧ್ಯ. ಬೇರೆ ನಾವ್ ಏನ್ ಕೊಟ್ರು ಕೂಡ ಅವರಿಗೆ ಯಾರಿಗೆ ಆಗ್ಲಿ ಮರೆತು ಬಿಡ್ತಾರೆ. ಮತ್ತೆ ಸಮಾಧಾನ ಅನ್ನೋದಾಗಲ್ಲ. ಎಷ್ಟು ಕೊಟ್ರು ಬೇಕು, ಅದೇ ನಾವು ಊಟ ಕೊಟ್ರೆ ಅವ್ರಿಗೆ ತೃಪ್ತಿ ಆಗತ್ತೆ. ಹಂಗಾಗಿ ಇದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ನನ್ಗೂ ಖುಷಿ. ಇದಕ್ಕೆ ನಿಮ್ಮ ಒಂದು ಸಪೋರ್ಟ್ ಹೀಗೆ ಮುಂದಿನ ದಿನಗಳು ಇರ್ಲಿ ಮೇಡಮ್. ಖಂಡಿತ ಸರ್, ದೇವ್ರ ದಯೆ. ಯಾಕಂದ್ರೆ ಒಬ್ಬ ಯಶಸ್ಸಿನ ಗಂಡಿನಿಂದೆ ಒಬ್ಬ ಹೆಣ್ಣು ಇರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಉದಾಹರಣೆ ನೀವು ಇರ್ಬೋದು ಅನ್ಸುತ್ತೆ ನನಗೆ. ಇರ್ಬೋದು ಸರ್. ಹೌದು, ಅವ್ರ ಶಕ್ತಿ ಒಟ್ಟಿನಲ್ಲಿ ದೇವ್ರ ದಯೆ, ಒಟ್ಟಿನಲ್ಲಿ ದೇವರ ಸಪೋರ್ಟ್ ಕೊಟ್ಟಿರೋದ್ರಿಂದ, ದೇವ್ರ ನಮ್ಗೆ ಅನುಗ್ರಹ ಕೊಟ್ಟಿರೋದ್ರಿಂದ ನಾವು ಮಾಡ್ತಾ ಇದೀವಿ. ನಮ್ ಕೈಲೂ ಮಾಡಕ್ ಸಾಧ್ಯ ಆಗಿದೆ. ಹೀಗೆ ನಿಮ್ಮ ಒಂದು ದಾಂಪತ್ಯ ಜೀವನ ಖುಷಿಯಾಗಿ ಹೀಗೆ ನಗ್ನಗ್ತಾ ಇರಲಿ ಅಂತ ನಾನು ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಬೇಡ್ಕೊತೀನಿ. ಹೀಗೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನದಾಗಿ ಅನ್ನದಾಸೋಹ ಮಾಡ್ಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಂತೀನಿ ಮೇಡಮ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಮಾಧು ಅಂತ ಸರ್, ಈ ಒಂದು ಕಾರ್ಯಕ್ರಮ ಏನಕ್ಕೆ ಮಾಡ್ತಾ ಇರೋದು ಸರ್? ಇದು ಎಲ್ಲಾರು ಸೇರ್ ಮಾಡ್ತಾ ಇರೋದು. ಮೈನು ನಮ್ಮ ಬಾಲಾಜಿನೇ ಶುರು ಮಾಡೋದು. ನಾವೆಲ್ಲ ಜೊತೆಲಿ ಸೇರ್ಕೊಂಡ್ ಮಾಡ್ತೀವಿ. ಮೈನೇ ಬಾಲಾಜಿ. ಅನ್ನದಾಸೋಹ ಎಲ್ಲ ಅವನು ಮನ್ಸ್ ಮಾಡದ್ಮೇಲೆ ನಾವೆಲ್ಲ ಸೇರ್ಕೊಂಡ್ ಮಾಡೋದು. ಮೈನ್ ಬಾಲಾಜಿಯಿಂದನೇ ಇದ್ ನಡೆಯೋದು. ಬಾಲಾಜಿನೇ ಶುರು ಮಾಡಿದ್ದು. ಎಲ್ಲದಕ್ಕೂ ಬಾಲಾಜಿನೇ ಕಾರಣ. ಅದಕ್ಕೆ ನಿಮ್ ಸಾಥ್ ಇದೆ.
ನಾವು ಸಹಕಾರ ಕೊಡ್ತೀವಿ. ನಮ್ದೊಂಥರ ಅಳಿಲ್ ಸೇವೆ ಇದ್ದಂಗೆ, ನಾವೆಲ್ಲಾರು ಸ್ನೇಹಿತರು. ಸರ್ ಏನ್ ಗೊತ್ತಾ, ಹಳ್ಳಿಲಿ ಸೇವೆ ಅನ್ಕೊಂಡೆ ಅದೇ ದೊಡ್ಡದಾಗ ಹೋಗುತ್ತೆ ಸರ್. ಹೌದೌದು ಸರ್, ನಿಜ. ಆದ್ರೂನುವೆ ಈಗ ಯಾವ್ದಾದ್ರು ಒಂದು ದೊಡ್ಡ ಕಾರ್ಯ ಮಾಡ್ಬೇಕು ಅಂದ್ರೆ ಒಬ್ರು ಮೇಟಿ ಬೇಕಲ್ಲ, ಅದು ಬಾಲಾಜಿ. ಹಾ. ಸರ್ ನಿಮ್ಮ ಮತ್ತೆ ಬಾಲಾಜಿ ಸರ್ ಫ್ರೆಂಡ್ಶಿಪ್ ಎಷ್ಟು ವರ್ಷ ಇದೆ ಸರ್? ಒಂದ್ 20 ವರ್ಷದಿಂದನೂ ಇದೆ ಸರ್. ಸರ್ ಅವಾಗಿಂದಲೂ ಹಿಂಗೆ ಏನು ಯಾವ್ದು ಚೆನ್ನಾಗಿದೆ ಸರ್. ಗಲಾಟೆ ಇಲ್ಲ 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 ಸರ್. ಸಣ್ಣ ಪುಟ್ಟ ಮಧ್ಯ ಬರ್ತದೆ, ಈ ಗಂಡ ಹೆಂಡತಿ ಮಧ್ಯಾಹ್ನ ಬರಲ್ವಾ, ಹಂಗೆ ಫ್ರೆಂಡ್ಶಿಪ್ ಅಲ್ಲಿ ಅಷ್ಟೇ. ನಮ್ ನಡುವೆ ದೊಡ್ಡದಾಗಿ ಯಾವ್ದು ಇಲ್ಲ, ಮುಂದಕ್ಕೂ ಮಾಡ್ಕೊಳಲ್ಲ. ಅಲ್ಲಿಗೆ ಕ್ಲೋಸ್ ಸರ್. ಅದು ಎಳ್ಕೊಂಡು ಹೋಗಲ್ಲ ಸುಮ್ನೆ, ಯಾವ್ದೇ ಕಾರಣಕ್ಕೂ ಎಳಿಯಲ್ಲ ಸರ್. ನಮ್ಗೀಗ ಫ್ರೆಂಡ್ಶಿಪ್ ಬಿಟ್ಟು ಇನ್ನೇನು ಮುಖ್ಯ ಅಲ್ಲ. ಹೌದು ಸರ್, ನಿಜವಾಗ್ಲು ಸ್ನೇಹ ಅನ್ನೋದು ಸಾಧ್ಯ ಹೇಳ್ತಾರಲ್ಲ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ. ನಿಜವಾಗ್ಲು ಆ ಹಾಡು ಕೇಳ್ತಾರೆ, ನಿಮ್ಮ ಫ್ರೆಂಡ್ಶಿಪ್ ತುಂಬಾ ನೋಡಿ ಖುಷಿ ಆಗ್ತದೆ. ಸರ್ ಇದೇ ರೀತಿ ಮುಂದಿನ ದಿನಗಳಲ್ಲಿ ನೀವು ಮತ್ತೆ ಬಾಲಾಜಿ ಸರ್ ಇದೇ ರೀತಿ ಅನ್ನದಾಸ ಮಾಡ್ಕಂತಾನೆ ಇರ್ರಿ. ನಿಮಗೆ ಆ ಶಕ್ತಿ ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಕೊಡ್ಲಿ ಅಂತ ನಾನು ಕೇಳ್ತೀನಿ. ಭಗವಂತನ ಆಶೀರ್ವಾದ, ಜನಗಳ ಆಶೀರ್ವಾದ, ಎಲ್ಲಾರ ಆಶೀರ್ವಾದನೂ ಇರುತ್ತೆ. ನಾವು ಮುಂದಕ್ಕೂ ನಡ್ಸ್ಕೊಂಡು ಹೋಗ್ತೀವಿ ಸರ್. ಆಯ್ತು ಸರ್, ಒಳ್ಳೇದು ಸರ್. ಹಿಂಗೆ ಮಾಡ್ತಿರ್ಲಿ, ಆ ಶಕ್ತಿ ನಿಮ್ಗೆ ಇರ್ಲಿ. ಒಳ್ಳೆ ಫುಲ್ ಎನರ್ಜೆಟಿಕ್ ಆಗಿದ್ದೀರಿ, ಹಿಂಗೆ ಇರ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ವೆಲ್ಕಮ್ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ನಿಮ್ಮ ಹೆಸರು? ರೂಪಾ ಶಿವಮಾಧವ್. ಮೇಡಮ್ ಈ ಒಂದು ಅನ್ನದಾಸ ಕಾರ್ಯಕ್ರಮ ಬಂದಿದ್ದೀರಿ. ಈಗ ಬಾಲಾಜಿ ಸರ್ ಅವರು ನಿಮಗೆ ಯಾವ ರೀತಿ ಒಂದು ಸ್ನೇಹ, ಅವರು ಸ್ವಲ್ಪ ಹೇಳ್ಕೊಳಕ್ ಇಷ್ಟಪಡ್ತೀರಾ? ಹೌದು ಸರ್, ನಾವು ಸುಮಾ ಬಾಲಾಜಿ ಇದಾರಲ್ಲ, ಅವ್ರು ಸುಮಕ್ಕ ಅವ್ರದ್ದು ಸ್ನೇಹಿತರು. ನಾವೆಲ್ಲ ಪ್ರತಿ ವರ್ಷ ಬರ್ತೀವಿ ಸರ್. ನಾವು ಅವರು ಏನಂದ್ರೆ ಬೇರೆ ಎಲ್ಲ ಒಂದ್ ಟೈಮ್ ಅಲ್ಲಿ ಇರುತ್ತೆ ಪ್ರಸಾದ. ಇವ್ರದ್ದು ಏನಂದ್ರೆ ನಿನ್ನೆ ರಾತ್ರಿನೇ ಶುರುವಾಯ್ತು ನೋಡ್ರಿ. ನಿನ್ನೆ ರಾತ್ರಿ ಶುರುವಾಗಿದ್ದು ಇವತ್ ರಾತ್ರಿವರೆಗೂ ನಿರಂತರವಾಗಿರುತ್ತೆ. ನಮಗೂ ಏನೋ ಒಂದ್ ಸಂತೋಷ, ಖುಷಿ, ಇದ್ರಲ್ಲಿ ಭಾಗ್ಯ ಆಗ್ಬೋದಲ್ಲ. ನಾವು ಒಬ್ರೇ ಮಾಡಕ್ಕಂತೂ ಇಷ್ಟು ಶಕ್ತಿ ಇಲ್ಲ, ಇಷ್ಟು ಮಾಡಕ್ ಆಗಲ್ಲ. ಏನೋ ನಾವೊಂಚೂರು ಕೈ ಜೋಡಿಸೋದು, ಬಡ್ಸೋದು, ಮತ್ತೊಂದು ಮಾಡಿ ಕೈ ಜೋಡಿಸ್ತೀವಿ, ಪ್ಲೇಟ್ ಕೊಡೋದು ಕೈಲಾಗಿದ್ದು. ಆಮೇಲೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್. ಫುಡ್ ಅಲ್ಲೂ ಅಷ್ಟೇನೆ, ಕ್ವಾಲಿಟಿ ಮತ್ತೆ ವೆರೈಟಿ ಜೊತೆಗೆ ತುಂಬಾ ಒಂದಾದ್ಮೇಲೆ ಒಂದು ಬೇರೆ ಬೇರೆ ತರ, ಬೇರೆ ಬೇರೆ. ನೆನ್ನೆಯಿಂದನೂ ಮನೇಲಿ ಏನು ಮಾಡೇ ಇಲ್ಲ. ಯಾಕಂದ್ರೆ ಮೇಡಮ್ ಇದು ನೋಡ್ತಾ ಇದ್ರೆ ಒಂದು ಮದ್ವೆಗೆ ಬಂದಾಗ ಹೆಂಗೆ ಮಾಡ್ತಾರೋ ಅದೇ ರೀತಿ ನಡೀತಾ ಇದೆ. ಹೌದು. ಆಮೇಲೆ ಏನ್ ಗೊತ್ತಾ ಸರ್, ಎಲ್ಲಾರ್ಗುನು ಫೋನ್ ಮಾಡಿ ಒಂದು 4 ದಿನ ಮೊದ್ಲಿಂದಾನೇ ಶುರು ಮಾಡ್ತಾರೆ. ಒಂಥರ ಅವ್ರ ಮನೆ ಫಂಕ್ಷನ್ ಕರ್ದಂಗೆ, ಬರ್ಬೇಕು, ಮಿಸ್ ಮಾಡ್ಬೇಡಿ. ಆಮೇಲೆ ನಮ್ದು ಫ್ಯಾಮಿಲಿ ಬೇರೆ ರಿಲೇಟಿವ್ಸ್ ಇರ್ತಾರಲ್ಲ, ಅವ್ರಿಗೂ ಎಲ್ಲ ಹೇಳ್ತಾರೆ, ಅವ್ರನ್ನೆಲ್ಲ ಕರೀತಾರೆ. ಒಂದ್ ಮನೆ ಕಾರ್ಯಕ್ರಮಕ್ಕೆ ಕರ್ದಂಗೆ ಕರೀತಾರೆ. ನಿಮ್ಮ ಒಂದು ಫ್ರೆಂಡ್ಶಿಪ್ ಎಷ್ಟು ವರ್ಷ ಮೇಡಮ್, ನಿಮ್ಮ ಮತ್ತೆ ಸುಮಾ ಮೇಡಮ್ ಅವರ ಫ್ರೆಂಡ್ಶಿಪ್? ಒಂದು 10 years ಸರ್, 10 ವರ್ಷ ಆಯ್ತು. 10 ವರ್ಷ. ನಿಮ್ಮ ಒಂದು ಫ್ರೆಂಡ್ಶಿಪ್ ಹೀಗೆ ಇರಲಿ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಬಂದು ಈ ತರ ಅನ್ನದಾಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ನಾನು ಕೇಳ್ಕೊಂತೀನಿ. ಹೌದು, ಥ್ಯಾಂಕ್ ಯು ಸರ್. ನೀವಿಲ್ಲಿ ನೋಡ್ತಾ ಇರ್ಬೋದು, ಬಾಲಾಜಿ ಕಾರ್ಸ್ ಇವರು ಪ್ರತಿ ವರ್ಷನೂ ಇದೇ ರೀತಿ ಅನ್ನದಾಸೋಹ ಮಾಡ್ತಾರಂತೆ. ಆದ್ರೆ ಈ ವರ್ಷ ನಿನ್ನೆಯಿಂದಲೂ ಕೂಡ ಈ ಅನ್ನದಾಸೋಹ ಕಾರ್ಯಕ್ರಮ ನಡೀತಾನೆ ಇದೆ ಅಂತೆ. ಇವತ್ತಿಗೆ ಏನಿಲ್ಲ ಅಂದ್ರೆ ಒಂದು 30 ರಿಂದ 35 ಸಾವಿರ ಜನ ಈ ಒಂದು ಪ್ರಸಾದನ ಸ್ವೀಕಾರ ಮಾಡಿರ ಅಂತ ಹೇಳ್ತಾ ಇದ್ದಾರೆ. ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ನಾನು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ಈ ವಿಡಿಯೋ ಒಂದು ಸಾಕ್ಷಿ. ನೋಡಿ ಇನ್ನೂ ನಡೀತಾ ಇದೆ. ಇವತ್ತು ರಾತ್ರಿ 12 ಗಂಟೆವರೆಗೂ ಕೂಡ ಈ ಒಂದು ಅನ್ನ ಸಂತರ್ಪಣೆ ನಡೆಯುತ್ತಂತ ಹೇಳ್ತಾ ಇದ್ದಾರೆ. ನಾವು ಏನೇ ಹಣ ಸಹಾಯ ಮಾಡಬಹುದು, ಆದ್ರೆ ಈ ಒಂದು ಪ್ರಸಾದನ ಸ್ವೀಕಾರ ಮಾಡಿದ್ಮೇಲೆ ಇವತ್ತಲ್ಲ, ಇನ್ನೂ 1 ವರ್ಷ ಆದ್ಮೇಲೆ ಕೂಡ ನಾವು ನೆನ್ಸ್ಕೊಂತೀವಿ, ಹಿಂಗ್ ಹೋಗಿದ್ವಿ, ಅಲ್ಲಿ ಪ್ರಸಾದ ಸ್ವೀಕಾರ ಮಾಡಿದ್ವಿ ಅಂತ ನೆನ್ಸ್ಕೊಂತೀವಿ. ಆದ್ರೆ ನಾವು ಯಾರ ಹತ್ರ ಹಣ ಸಹಾಯ ತಗೊಂಡಿದ್ದು 1-2 ದಿನದಲ್ಲಿ ಇಲ್ಲ 1 ವಾರದಲ್ಲೇ ಮರ್ತೋಗ್ಬಿಡ್ತೀವಿ. ಆದ್ರೆ ಇದನ್ ಮಾತ್ರ ಮರೆಯಲ್ಲ. ನೋಡಿ ನೀವು ನೋಡ್ತಾ ಇರ್ಬೋದು, ಇನ್ನು ಈಗ ನೈಟು 8-8:30 ಆಗ್ತಾ ಬಂದಿದೆ. ಆದ್ರೂ ಕೂಡ ಇನ್ನು ಎಷ್ಟು ಜನ ಬರ್ತಾ ಇದ್ದಾರೆ, ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದಾರೆ. ನಿಜವಾಗ್ಲು ಆ ಭಗವಂತ ನಮ್ಮ ಬಾಲಾಜಿ ಸರ್ಗೆ ಹಾಗೆ ಅವರ ಸ್ನೇಹಿತರಿಗೆ ಇದೇ ರೀತಿ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಜನಕ್ಕೆ ಅನ್ನ ದಾಸೋಹ ಮಾಡೋಷ್ಟು ಶಕ್ತಿ ಕೊಡ್ಲಿ ಅಂತ ನಾನು ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಹತ್ರ ಬೇಡ್ಕತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಆಂಜನೇಯ, ಜೈ ಶ್ರೀರಾಮ್. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಜೈ ಶ್ರೀರಾಮ್.
ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಕೋ ಹಾಕೋ ಜೈಕಾರ, ಶ್ರೀರಾಮ ರಾಮ 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 ರಾಮ, ಜೈ ಶ್ರೀರಾಮ ರಾಮ 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 ರಾಮ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್.